ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಮಿಸ್ಟರ್ ಮಹಾದೇವ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೂಟಗಲ್ ತಿಮ್ಮಪ್ಪ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ಇದು ರಾಮನಗರದಿಂದ 9 ಕಿಲೋಮೀಟರ್ ದೂರದಲ್ಲಿರುವ ಕೂಟಗಲ್ ಗ್ರಾಮದ ಪಕ್ಕದಲ್ಲಿ ಶ್ರೀ ತಿಮ್ಮಪ್ಪ ಸ್ವಾಮಿ ಬೆಟ್ಟ ಇದೆ. ಈ ಒಂದು ಬೆಟ್ಟವನ್ನು ಮೆಟ್ಟಿಲಿನಿಂದಲೂ ಹತ್ತಬಹುದು ಅಥವಾ ನೇರವಾಗಿ ವಾಹನದಿಂದಾಗಿಯೂ ಮೇಲೆ ಹೋಗಬಹುದು. ಬೆಟ್ಟದ ಮೇಲೆ ನಿಂತು ನೋಡಿದರೆ ಸುತ್ತಮುತ್ತಲಿನ ಪರಿಸರ ಸುಂದರವಾಗಿ ಕಾಣಿಸುತ್ತದೆ. ಬೆಟ್ಟದ ವಾಯುವ್ಯ ಭಾಗದಲ್ಲಿ ಗೂಡುಗಲ್ಲು, ಗಳಗಲ್ಲು, ಕ್ಯಾತನಕಲ್ಲು, ಮಡಿವಾಳೆ ಕಲ್ಲು ಅಥವಾ ಅಗಸನ ಕಲ್ಲೆಂದು ಕರೆಯುವ ಒಂದರ ಪಕ್ಕ ಒಂದರಂತೆ ನಿಂತ 3 ಕೂಡುಗಲ್ಲುಗಳು ಇವೆ. ಶ್ರೀ ತಿಮ್ಮಪ್ಪ ಸ್ವಾಮಿ ಬೆಟ್ಟದಿಂದ ನಿಂತು ನೋಡಿದರೆ 20 ಕಿಲೋಮೀಟರ್ ದೂರದಲ್ಲಿರುವ ಕಣ್ವ ಅಣೆಕಟ್ಟು ಕಾಣಿಸುತ್ತದೆ ಮತ್ತು ಸುತ್ತಮುತ್ತ ಬೆಟ್ಟ ಗುಡ್ಡಗಳಿಂದ ಕಂಗೊಳಿಸುವ ಪರಿಸರ ನಮ್ಮ ಕಣ್ಣಿಗೆ ತಣಿಸುತ್ತದೆ. ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ವಿಶಿಷ್ಟ ಇದ್ದೇ ಇರುತ್ತದೆ. ರಾಮನಗರ ಜಿಲ್ಲೆಯು ಸಹ ಹಲವಾರು ಕಾರಣಗಳಿಂದ ವಿಶಿಷ್ಟ ಎನಿಸಿಕೊಂಡಿದೆ. ಅದರಲ್ಲಿ ಈ ಕೂಟಗಲ್ಲು ತಿಮ್ಮಪ್ಪನ ಬೆಟ್ಟ ಸಹ ಒಂದು. ಈ ಬೆಟ್ಟವು ಬಂಡೆಗಳಿಂದ ರಚಿತವಾದ ಬೆಟ್ಟ. ಟ್ರೆಕ್ಕಿಂಗ್ ಅಥವಾ ಕ್ಲೈಂಬಿಂಗ್ಗೆ ಸೂಕ್ತವಾದ ಸ್ಥಳ. ವೀಕೆಂಡ್ ನಲ್ಲಿ ಹೆಚ್ಚಿನ ಪ್ರವಾಸಿಗರು ಬರುತ್ತಾರೆ. ಬಂಡೆಗಳಿಂದ ರಚಿತವಾದ ಬೆಟ್ಟ ಟ್ರೆಕ್ಕಿಂಗ್ ಅಥವಾ ಕ್ಲೈಂಬಿಂಗ್ಗೆ ಸೂಕ್ತವಾದ ಸ್ಥಳ. ವೀಕೆಂಡ್ ನಲ್ಲಿ ಹೆಚ್ಚಿನ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಬೆಟ್ಟದ ಮೇಲ್ಭಾಗದಲ್ಲಿ ಆರಾಮಾಗಿ ಓಡಾಡಬಹುದು. ನಿಮ್ಮ ಮಕ್ಕಳಿಗೆ ಸಹ ಈ ಒಂದು ಜಾಗ ಇಷ್ಟವಾಗುತ್ತದೆ. ಈ ಒಂದು ಶ್ರೀ ತಿಮ್ಮಪ್ಪ ಸ್ವಾಮಿ ಬೆಟ್ಟವು ಬೆಂಗಳೂರಿಂದ 70 ಕಿಲೋಮೀಟರ್ ಇದೆ. ರಾಮನಗರದಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಬೆಟ್ಟದಿಂದ 20 ಕಿಲೋಮೀಟರ್ ದೂರದಲ್ಲಿ ಕಣ್ವ ಜಲಾಶಯ ಕೂಡ ಇದೆ. ಅದು ಕೂಡ ಒಂದಿನ ಇಲ್ಲಿ ತಿಮ್ಮಪ್ಪನ ಬೆಟ್ಟವನ್ನ ನೋಡಿಕೊಂಡು ಮತ್ತೆ ಕಣ್ವ ಜಲಾಶಯವನ್ನು ನೋಡಿಕೊಂಡು ಒನ್ ಡೇ ಟ್ರಿಪ್ ನ ಆರಾಮಾಗಿ ಕಂಪ್ಲೀಟ್ ಮಾಡಿಕೊಂಡು ಆರಾಮಾಗಿ ನಾವು ವಾಪಸ್ ಬೆಂಗಳೂರಿಗೆ ಬರಬಹುದು. ಈ ಒಂದು ಬೆಟ್ಟದಲ್ಲಿ 50ಕ್ಕೂ ಹೆಚ್ಚು ಸಿನಿಮಾಗಳನ್ನ ಶೂಟಿಂಗ್ ಮಾಡಲಾಗಿದೆ ಅಂತೆ. ಸಾಂಗು, ಫಿಲಮು, ಕನ್ನಡ ವೇದ, ಕಾಟೇರ ಮೂವಿ ಫಿಲಂ ಕೂಡ ಇಲ್ಲೇ ಶೂಟ್ ಮಾಡಲಾಗಿದೆ ಅಂತ ಇಲ್ಲಿನ ಸ್ಥಳೀಕರು ಹೇಳ್ತಾರೆ. ಈ ಒಂದು ಬೆಟ್ಟದ ಮೇಲೆ ಆರಾಮಾಗಿ ಓಡಾಡಿಕೊಂಡು ಸುತ್ತ ಇರುವ ಸುಂದರವಾದ ವ್ಯೂ ಅನ್ನ ನಾವು ನೋಡಬಹುದಾಗಿದೆ. ಇಲ್ಲಿ ತಿಮ್ಮಪ್ಪನ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಹಬ್ಬ ದೇವರುಗಳಲ್ಲಿ ಮಾತ್ರ ಓಪನ್ ಮಾಡ್ತಾರಂತೆ. ಇನ್ನ ಬಾಕಿ ಟೈಮಲ್ಲಿ ಓಪನ್ ಮಾಡೋದಿಲ್ಲ. ಮತ್ತೆ ಇಲ್ಲಿ ಮಳೆ ಗಿಳೆ ಬಂದ್ರು ಕೂಡ ಶೀಟ್ ಅನ್ನ ಹಾಕವ್ರೆ, ಅಲ್ಲೋಗಿ ನಿಂತ್ಕೋಬಹುದು. ಮತ್ತೆ ಯಾವ ಕಡೆ ನೋಡಿದ್ರು ಬಂಡೆಗಳಿರೋದ್ರಿಂದ ಎಲ್ಲಾ ಬಂಡೆಗಳ ಮೇಲೆ ಹೋಗಿ ಎಲ್ಲಾ ಕಡೆ ಇರುವಂತಹ ವ್ಯೂ ಅನ್ನ ನಾವು ನೋಡಬಹುದಾಗಿದೆ. ಬೇಡ 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 ಏನು ಆಗಲ್ಲ, ಮಳೆ ಬಿದ್ದದೆ.
7:20 ಅದೇ ಕೇಕ್ ತಗೊಳಕ್ಕೆ ಇಳಿತೀವಿ ಅಷ್ಟೇ.